ಇಲ್ಲಿರುವ ಒಂದೊಂದು ಕಲ್ಲುಗಳು ರಾಮಾಯಣದ ಒಂದೊಂದು ಕಥೆಗಳನ್ನು ಹೇಳುತ್ತವೆ. ಶ್ರೀರಾಮ ಮತ್ತು ಈಶ್ವರನ ಐಕ್ಯತೆಯ ರೂಪವೇ ಈ ಜಾಗ. ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಈ ಜಾಗ ನಮ್ಮ ಭಾರತ ದೇಶದ 4 ಪವಿತ್ರ ಕ್ಷೇತ್ರಗಳಲ್ಲಿ ಈ ಜಾಗ ಕೂಡ ಒಂದು. ಜೀವನದಲ್ಲಿ ಒಮ್ಮೆಯಾದರೂ ನಾವು ಕಾಶಿ ವಿಶ್ವನಾಥನನ್ನ ದರ್ಶನವನ್ನು ಪಡಿಬೇಕು. ಹಾಗೆ ಈ ಜಾಗಕ್ಕೆ ಬಂದು ಇಲ್ಲಿರುವಂತಹ ದೇವರ ದರ್ಶನವನ್ನು ನಾವು ಮಾಡಿದ್ರೆ ನಾವು ಮಾಡಿದಂಥ ಎಲ್ಲ ಪಾಪಗಳು ಕೂಡ ಕಳೆದು ಹೋಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ನಮ್ಮ ವಿಡಿಯೋದಲ್ಲಿ ನಾವು ರಾಮೇಶ್ವರಂ ಬಂದಾಗ ಅಲ್ಲಿ ಇರುವಂತಹ ಅಕ್ಕಪಕ್ಕದಲ್ಲಿ ಎಷ್ಟೋ ಜಾಗಗಳನ್ನು ನಾವು ನೋಡಿದ್ದು. ಒಂದೇ ದಿನದಲ್ಲಿ ಈ ಎಲ್ಲ ಜಾಗಗಳನ್ನು ನೋಡೋದಕ್ಕಾಗೋದಿಲ್ಲ. 2 ದಿನವಾದರೂ ಈ ಜಾಗದಲ್ಲಿ ಎಲ್ಲ ಜಾಗಗಳನ್ನು ನಾವು ಸಂಪೂರ್ಣವಾಗಿ ನೋಡಬಹುದು. ಈಗ ಏನು ನೋಡ್ತಾ ಇದ್ದೀರಿ ನೀವು, ನಟರಾಜ ಸ್ವಾಮಿ, ಹಾಗೆ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ, ಹಾಗೆ ಕೋದಂಡರಾಮ ದೇವಸ್ಥಾನ, ಹಾಗೆಯೇ ಪಂಬನ್ ಬ್ರಿಡ್ಜ್. ಇದು ನಮ್ಮ ಭಾರತ ದೇಶದ ಸಮುದ್ರದ ಮೇಲೆ ಕಟ್ಟಿರುವಂತಹ ಅತಿ ಉದ್ದವಾದ ಒಂದು ಸೇತುವೆ ಆಗಿರ್ತದೆ. ಅದನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೋ. ಹಾಗೆ ಧನುಷ್ಕೋಡಿ, ಇಲ್ಲಿ ನಮ್ಮ ಭಾರತ ದೇಶದ ಕೊನೆಯ ಭೂಭಾಗವಾಗಿರುವಂತಹ ಧನುಷ್ಕೋಡಿಯನ್ನು ಕೂಡ ನಾವು ನೋಡಿದ್ದು. ಇಲ್ಲಿಂದನೇ ಶ್ರೀರಾಮಚಂದ್ರ ಲಂಕೆಗೆ ಒಂದು ರಾಮ ಸೇತುವೆಯನ್ನು ಕಟ್ಟಿದ್ದು. ಆ ಜಾಗನೂ ಕೂಡ ನಾನು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ದರ್ಶನವನ್ನು ಮಾಡಿಸಿದ್ದೀನಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ರಾಮೇಶ್ವರಮಲ್ಲಿ ಇರುವಂತಹ ರಾಮಲಿಂಗವನ್ನು ಶ್ರೀರಾಮ ಹೇಗೆ ಪ್ರತಿಷ್ಠಾಪನೆಯನ್ನು ಮಾಡಿದರು, ಇಲ್ಲಿಗೆ ಬಂದು ನಾವು ಯಾವ ರೀತಿಯಾಗಿ ದರ್ಶನವನ್ನು ಪಡೆದರೆ ನಮ್ಮ ತೀರ್ಥಯಾತ್ರೆ ಪೂರ್ಣಗೊಳ್ಳುತ್ತೆ, ಹಾಗೆ ಇಲ್ಲಿ ಇರುವಂತಹ ರೂಮಿನ ವ್ಯವಸ್ಥೆ ಏನು, ಎಲ್ಲ ವಿವರಗಳನ್ನು ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ರಾಮೇಶ್ವರಮಲ್ಲಿ ಇರುವಂತಹ ಒಂದೊಂದು ಕಲ್ಲು ಕೂಡ ರಾಮಾಯಣದ ಒಂದೊಂದು ಕಥೆಯನ್ನು ನೆನಪಿಸುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಬಂದಾಗ ನೀವು ರಾಮಾಯಣವನ್ನು ನೆನಪಿಸ್ಕೊಳ್ಳೇಬೇಕಾಗುತ್ತೆ. ರಾವಣನು ಸೀತಾಮಾತೆಯನ್ನು ಲಂಕೆಗೆ ಎತ್ಕೊಂಡು ಹೋದಾಗ ಆಂಜನೇಯ ಸ್ವಾಮಿ ಸುಗ್ರೀವನ ಸಹಾಯವನ್ನು ಪಡೆದು ಲಂಕೆಯಲ್ಲಿ ಸೀತಾಮಾತೆ ಇರೋದನ್ನು ಗುರುತಿಸ್ತಾರೆ. ಹಾಗೆ ಅಂದರೆ ಲಂಕೆಗೆ ಹೋಗಬೇಕು ಅಂದರೆ ಈಗ ಇರುವಂತಹ ಶ್ರೀಲಂಕಾವೇ ಅಂದಿನ ಕಾಲದಂತೆ ಇರುವಂತಹ ಲಂಕೆ. ಆ ಲಂಕೆಗೆ ಹೋಗಬೇಕಂದಾಗ ಅದಕ್ಕೆ ರಾಮ ಸೇತುವೆಯನ್ನು ಕಟ್ಟಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡ್ತಾರೆ. ಆದರೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟೋದಕ್ಕೆ ತಂದಿರುವಂತಹ ಕಲ್ಲುಗಳನ್ನು ನಾವು ಹಾಕಿದಾಗ ಶ್ರೀರಾಮಚಂದ್ರ ಯಾರೇ ಹಾಕಿದ್ರೂ ಕೂಡ ಅದು ಸಮುದ್ರದೊಳಗಡೆ ಮುಳುಗಿ ಹೋಗುತ್ತೆ. ಆಗ ಆಂಜನೇಯ ಸ್ವಾಮಿ ಕಲ್ಲುಗಳ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದು ಹಾಕೋದ್ರಿಂದ ಅವುಗಳು ನೀರಿನಲ್ಲಿ ತೇಲ್ತವೆ. ಅಂದರೆ ದೇವರಿಗಿಂತ ದೇವರ ನಾಮದಲ್ಲಿ ತುಂಬ ಶಕ್ತಿ ಅಡಗಿದೆ ಅನ್ನೋದು ಅರ್ಥವಾಗುತ್ತೆ. ಹಾಗಾಗಿ ನೀವು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಒಂದು ಅಳಿಲು ಕೂಡ ಅದು ಮರಳನ್ನು ತಗೊಂಬಂದು ನೀರೊಳಗಡೆ ಮುಳುಗಿ ಆ ತೇವವಾಗಿರುವಂತಹ ಮೈಯನ್ನು ಮರಳೊಳಗಡೆ ಹೊರಳಾಡಿ ಆ ಕಲ್ಲುಗಳ ಮೇಲೆ ಸೇತುವೆ ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಕೊನೆಗೆ ಅವರು ಸೇತುವೆಯನ್ನು ಕಟ್ತಾರೆ. ಇವತ್ತಿಗೂ ಕೂಡ ನೀವು ರಾಮೇಶ್ವರಂಗೆ ಹೋದಾಗ ನೀರಿನಲ್ಲಿ ತೇಲುವಂತಹ ಕಲ್ಲುಗಳನ್ನ ನೀವು ನೋಡಿ. ಸಂಶೋಧಕರ ಪ್ರಕಾರ ಇಲ್ಲಿ ಬಳಸಿರುವಂತಹ ಕಲ್ಲುಗಳು 7,500 ವರ್ಷದಷ್ಟು ಹಳೆಯದು. ಹಾಗೆ ಬಳಸಿರುವಂತಹ ಮರಳು 3,000 ಹಳೆಯದಾದದ್ದು ಅಂತ ಕಂಡುಹಿಡಿದಿದ್ದಾರೆ. ಹಾಗೆ ರಾಮ ಸೇತುವೆ ಕೂಡ ಇವತ್ತಿಗೂ ಇದೆ. ಸ್ಯಾಟಲೈಟಿಂದ ಮೇಲಿಂದ ನೋಡಿದ್ರೆ ಸಮುದ್ರದ ಒಳಗಡೆ ಇವರು ಕಟ್ಟಿರುವಂತಹ ಸೇತುವೆ ಇವತ್ತಿಗೂ ನಾವು ನೋಡಬಹುದಾಗಿದೆ. ರಾಮೇಶ್ವರಮಲ್ಲಿ ಇರುವಂತಹ ಧನುಷ್ಕೋಡಿಗೂ ಹಾಗೆ ಲಂಕೆಗೆ ಅಂದರೆ ಈಗಿರುವಂತಹ ಶ್ರೀಲಂಕಾಗೂ ರಾಮ ಸೇತುವೆಯನ್ನು ಕಟ್ಟಲಾಗುತ್ತೆ. ನಂತರ ಶ್ರೀರಾಮನಿಗೂ ರಾವಣನಿಗೂ ಸುಮಾರು ವರ್ಷಗಳ ಕಾಲ ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ರಾವಣನ ಹತ್ಯೆ ಆಗುತ್ತೆ. ಶ್ರೀರಾಮಚಂದ್ರ ರಾವಣನನ್ನು ಸಾಯಿಸಿ ಸೀತಾಮಾತೆಯನ್ನು ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡ್ಬಂದು ಈಗಿರುವಂತಹ ರಾಮೇಶ್ವರದಲ್ಲಿ ಕರ್ಕೊಂಬರಲಾಗುತ್ತೆ. ರಾವಣನ ಹತ್ಯೆ ಆದ ನಂತರ ಶ್ರೀರಾಮಚಂದ್ರನು ರಾವಣನನ್ನು ಕೊಂದುದರಿಂದ ತನಗುಂಟಾದಂತಹ ಬ್ರಹ್ಮ ಹತ್ಯಾ ದೋಷವ ನಿವಾರಣೆಗಾಗಿ ಅಗಸ್ತ್ಯ ಮಹರ್ಷಿಗಳನ್ನು ಕೇಳ್ಕೊತಾರೆ. ಆಗ ಮಹರ್ಷಿಗಳು ಈ ಜಾಗದಲ್ಲಿ ಅಂದರೆ ರಾಮೇಶ್ವರಮದಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುವುದರಿಂದ ಪಾಪ ವಿಮೋಚನೆಯಾಗುತ್ತೆ ಅಂತ ಹೇಳ್ತಾರೆ. ಅಗಸ್ತ್ಯ ಮುನಿಗಳು ಹೇಳಿದಂತೆ ಶಿವಪೂಜೆಯನ್ನು ಮಾಡಲು ಆಂಜನೇಯನಿಗೆ ಕೈಲಾಸಕ್ಕೆ ಹೋಗಿ ಶಿವಲಿಂಗವನ್ನು ತರುವಂತೆ ಶ್ರೀರಾಮಚಂದ್ರ ಅಪ್ಪಣೆ ಕೊಡುತ್ತಾರೆ. ಶ್ರೀರಾಮನ ಆಜ್ಞೆಯಂತೆ ಹನುಮಂತನು ಕೈಲಾಸಕ್ಕೆ ಶಿವಲಿಂಗವನ್ನು ತರಲು ಹೋಗ್ತಾರೆ. ಆದರೆ ಶಿವಲಿಂಗ ತರಲು ಹೋದಂಥ ಆಂಜನೇಯನಿಗೆ ತುಂಬ ಸಮಯ ಆಗುತ್ತೆ. ಅವರು ಹೇಳಿದಂಥ ಶುಭ ಮುಹೂರ್ತಕ್ಕೆ ಅವರು ಬರೋದಕ್ಕೆ ಆಗೋದಿಲ್ಲ. ಆವಾಗ ಸೀತಾಮಾತೆ ಮತ್ತು ಶ್ರೀರಾಮಚಂದ್ರನು ಸೇರಿ ಮರಳಿನಲ್ಲಿ ಮಾಡಿದಂತಹ ಶಿವಲಿಂಗಕ್ಕೆ ಪೂಜೆ ಮಾಡಲು ಅಗಸ್ತ್ಯ ಮುನಿಗಳು ತಿಳಿಸ್ತಾರೆ.
ಶ್ರೀರಾಮನು ಸೀತೆಯು ಮಾಡಿದಂತಹ ಮರಳಿನ ಲಿಂಗದ ಬಳಿ ಕುಳಿತು ಆಗಮ ವಿಧಿಯ ಪ್ರಕಾರ ಪ್ರತಿಷ್ಠಾಪನೆಯನ್ನು ಮಾಡಿ ತನ್ನ ಬ್ರಹ್ಮಹತ್ಯೆ ದೋಷ ಹೋಗಲು ಶಿವನನ್ನು ಪೂಜೆ ಮಾಡ್ತಾರೆ. ಹಾಗೆ ಆಕಾಶದಲ್ಲಿ ಶಿವಶಕ್ತಿ ಸಮೇತವಾಗಿ ಬಂದು ರಾಮ ಧನುಷ್ಕೋಡಿಯಲ್ಲಿ ಸ್ನಾನ ಮಾಡಿ ನೀವು ಸ್ಥಾಪಿಸಿದಂಥ ಈ ಲಿಂಗವನ್ನು ನೋಡುವವರಿಗೆ ಮಾಡಿದ ಎಲ್ಲ ಪಾಪಗಳು ಹೋಗುತ್ತದೆ, ಹಾಗೆ ಪುತ್ರ ಸಂತಾನವೂ ಆಗುತ್ತದೆ ಅಂತ ತಿಳಿಸಿ ಶಿವ ಪಾರ್ವತಿ ಮಾಯವಾಗ್ತಾರೆ. ಇತ್ತ ಆಂಜನೇಯ ಸ್ವಾಮಿ ಕೈಲಾಸಕ್ಕೆ ಶಿವಲಿಂಗವನ್ನು ತರಲು ಹೋದಾಗ ಅಲ್ಲಿ ಎಲ್ಲಿ ಹುಡುಕಿದರೂ ಶಿವನನ್ನು ಕಾಣಲಿಕ್ಕಾಗೋದಿಲ್ಲ. ಹಾಗಾಗಿ ಇವರು ತಪಸ್ಸನ್ನು ಮಾಡಿ ಶಿವನನ್ನು ದರ್ಶನವನ್ನು ಪಡೆದು ತಾನು ಬಂದ ಕಾರಣವನ್ನು ತಿಳಿಸಿ ಅಲ್ಲಿದ್ದಂತೆ 2 ಶಿವಲಿಂಗವನ್ನು ಪಡೆದುಕೊಂಡು ಈ ಜಾಗಕ್ಕೆ ಬರ್ತಾರೆ. ಅವಸರವಾಗಿ ಬಂದರೂ ಕೂಡ ಇಲ್ಲಿ ಬಂದು ನೋಡಿದರೆ ಮರಳಿನಲ್ಲಿ ಮಾಡಿದಂತಹ ಶಿವಲಿಂಗಕ್ಕೆ ಪೂಜೆ ಆಗಿರ್ತದೆ. ತಾನು ಕಷ್ಟಪಟ್ಟು ಕೈಲಾಸದಿಂದ ತಂದಂತಹ ಶಿವಲಿಂಗಕ್ಕೆ ಪೂಜೆ ಆಗಲಿಲ್ಲವೆಂದು ಆಂಜನೇಯ ಬೇಸರಗೊಳ್ಳುತ್ತಾರೆ. ಆಂಜನೇಯ ಸ್ವಾಮಿ ತಾನು ಕೈಲಾಸದಿಂದ ತಂದಿರುವಂತಹ ಶಿವಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿದು ಮರಳಿನಲ್ಲಿ ಮಾಡಿರುವಂತಹ ಶಿವಲಿಂಗವನ್ನು ತನ್ನ ಬಾಲವನ್ನು ಕಟ್ಟಿ ಎಳೆಯಲು ನೋಡ್ತಾರೆ. ಆದರೆ ಪ್ರತಿಷ್ಠಾಪನೆಯಾಗಿರುವಂತಹ ಮರಳಿನ ಲಿಂಗದ ಪ್ರಭಾವವನ್ನು ತಿಳಿದು ಕೊನೆಗೆ ಆಂಜನೇಯ ಸ್ವಾಮಿ ಸೋತು ಶರಣಾಗ್ತಾರೆ. ಬೇಸರಗೊಂಡ ಆಂಜನೇಯನನ್ನು ಕಂಡ ಶ್ರೀರಾಮಚಂದ್ರನು ನೀನು ತಂದಿರುವಂತಹ ವಿಶ್ವೇಶ್ವರ ಲಿಂಗವನ್ನು ಈ ಜಾಗದಲ್ಲಿ ಈಗ ಏನು ನೀವು ನೋಡ್ತಾ ಇದ್ದೀರ ರಾಮೇಶ್ವರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ನೀನು ತಂದಿರುವಂತಹ ಶಿವಲಿಂಗವನ್ನು ದರ್ಶನ ಪಡೆದ ನಂತರ ನಾನು ಪ್ರತಿಷ್ಠಾಪನೆ ಮಾಡಿದಂತಹ ಮರಳಿನ ಲಿಂಗವನ್ನು ದರ್ಶನ ಪಡೆಯಬೇಕು ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಇದೇ ಪದ್ಧತಿ ರಾಮೇಶ್ವರಮದಲ್ಲಿ ಇದೆ. ಶ್ರೀರಾಮನೇ ಪೂಜೆ ಮಾಡಿದ ಕಾರಣ ಈ ಲಿಂಗಕ್ಕೆ ರಾಮಲಿಂಗವೆಂದು ಈ ಊರಿಗೆ ರಾಮೇಶ್ವರ ಎಂಬ ಹೆಸರು ಬಂದಿತು ಅಂತ ಹೇಳಲಾಗುತ್ತೆ. ಶ್ರೀರಾಮಚಂದ್ರನೇ ತನ್ನ ಪಾಪ ವಿಮೋಚನೆಗಾಗಿ ರಾಮೇಶ್ವರಂ ಬಂದು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತನ್ನ ಪಾಪ ವಿಮೋಚನೆಯನ್ನು ಕಳೆದುಕೊಂಡ ಕಾರಣ ಈ ರಾಮೇಶ್ವರಂಗೆ ಬಂದು ನಾವು ದರ್ಶನವನ್ನು ಪಡೆಯುವುದರಿಂದ ನಮಗೆ ಗೊತ್ತೋ ಗೊತ್ತಿಲ್ಲದೇ ಮಾಡಿರುವಂತಹ ಪಾಪಗಳೆಲ್ಲ ವಿಮೋಚನೆ ಸಿಗುತ್ತೆ ಅನ್ನುವ ನಂಬಿಕೆ ಇದೆ. ನಮ್ಮ ಭಾರತದ 4 ಪವಿತ್ರ ಕ್ಷೇತ್ರಗಳಲ್ಲಿ ರಾಮೇಶ್ವರಂ ಕೂಡ ಒಂದು. ಉತ್ತರದಲ್ಲಿ ಬದರಿನಾಥ, ಪಶ್ಚಿಮದಲ್ಲಿ ದ್ವಾರಕನಾಥ, ಪೂರ್ವದಲ್ಲಿ ಪೂರಿ ಜಗನ್ನಾಥ, ದಕ್ಷಿಣದಲ್ಲಿ ರಾಮೇಶ್ವರಂ. ಜೀವನದಲ್ಲಿ ಒಮ್ಮೆಯಾದರೂ ನಾವು ಕಾಶಿ ವಿಶ್ವನಾಥನನ್ನ ದರ್ಶನವನ್ನು ಪಡಿಬೇಕು ಅಂತ ಹೇಗೆ ಹೇಳ್ತಾರೋ ಹಾಗೆಯೇ ರಾಮೇಶ್ವರಮದಲ್ಲಿರುವಂತಹ ರಾಮಲಿಂಗವನ್ನು ನಾವು ಒಂದು ಬಾರಿ ಆದರೂ ದರ್ಶನವನ್ನು ಪಡಿಬೇಕು. ಹಾಗಾಗಿ ಈ ಜಾಗ ಅತೀ ಪ್ರಮುಖವಾದಂತಹ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ನಾವಿವಾಗ ಬೆಳಗಿನ ಜಾವ 4:15 ಸ್ಫಟಿಕಲಿಂಗ ದರ್ಶನ ಮಾಡೋದಕ್ಕೆ ದೇವಸ್ಥಾನದ ಒಳಗಡೆ ಇದ್ದೀವಿ ಸ್ನೇಹಿತರೆ. ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಒಳಗಡೆ ಸ್ಫಟಿಕಲಿಂಗದ ದರ್ಶನವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ 4 ಗಂಟೆ 6 ಗಂಟೆ ಒಳಗಡೆ ಮಾತ್ರ ನಾವು ಸ್ಫಟಿಕಲಿಂಗದ ದರ್ಶನವನ್ನು ಮಾಡಬಹುದು. ಈ ಜಾಗದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಕಾಶಿಗೆ ಹೋಗಿರುವಂಥವ್ರು ಏನಾದರೂ ಗಂಗೆ ನೀರನ್ನು ತಂದು ಕೊಟ್ಟರೆ ಇಲ್ಲಿರುವಂತಹ ರಾಮಲಿಂಗಕ್ಕೆ ಅಭಿಷೇಕವನ್ನು ಮಾಡಿಕೊಡ್ತಾರೆ. ಹಾಗೆಯೇ ಸಾಮಾನ್ಯವಾಗಿ ಇಲ್ಲಿಗೆ ಬಂದಿರುವಂತಹ ಜನರು ಅಂದರೆ ರಾಮೇಶ್ವರಂಕ್ಕೆ ಬಂದಿರುವಂಥವರು ರಾಮೇಶ್ವರಂದಲ್ಲಿರುವಂತಹ ನೀರನ್ನು ತಗೊಂಡೋಗಿ ಕಾಶಿ ವಿಶ್ವನಾಥನಿಗೂ ಕೂಡ ಅಭಿಷೇಕವನ್ನು ಮಾಡಿಸಲಾಗುತ್ತೆ. ಇಲ್ಲಿ ಬೆಳಗಿನ ಜಾವ ಆಗಿರೋದ್ರಿಂದ ದರ್ಶನಕ್ಕೆ ಹೋಗೋ ಜನಗಳು ಮಾತ್ರ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ದೇವಸ್ಥಾನ ಫುಲ್ ಆಗಿರ್ತದೆ. ಆದರೆ ಬೆಳಗಿನ ಜಾವ ನಾವು 4:15 ಬಂದಿರೋದ್ರಿಂದ ಇಲ್ಲಿ ದರ್ಶನಕ್ಕೆ ಮಾತ್ರ ಇಲ್ಲಿ ಜನಗಳು ರಶ್ ಆಗಿರೋದನ್ನು ನಾವು ನೋಡಬಹುದು. ಹಾಗೆ ಸ್ಫಟಿಕಲಿಂಗಕ್ಕೆ ಸ್ಪೆಷಲ್ ದರ್ಶನ ಕೂಡ ಇರ್ತದೆ. 50 ರೂಪಾಯಿ ಟಿಕೆಟ್ ಆದರೂ ತಗೋಬಹುದು ಅಥವಾ 200 ರೂಪಾಯಿ ಟಿಕೆಟು ಕೂಡ ಇರ್ತದೆ. ನಾವು ಸ್ಫಟಿಕಲಿಂಗದ ದರ್ಶನವನ್ನು ಪಡಿಬಹುದು. ನಾವಿವಾಗ 50 ರೂಪಾಯಿ ಟಿಕೆಟ್ ತೊಗೊಂಡು ಇವಾಗ ನಾವು ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀವಿ ಸ್ಫಟಿಕಲಿಂಗದ ದರ್ಶನವನ್ನು ಮಾಡೋದಕ್ಕೆ. ಗರ್ಭಗುಡಿಯ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಆಚೆ ನಾವು ಮೊಬೈಲಲ್ಲಿ ಫೋಟೋ ವಿಡಿಯೋವನ್ನು ಮಾಡ್ಕೋಬಹುದು. ಕೆಲವೊಂದು ದೇವಸ್ಥಾನಗಳಲ್ಲಿ ಪೂರ್ತಿ ಮೊಬೈಲನ್ನು ಇಟ್ಕೊತಾರೆ. ಆದರೆ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಮಾತ್ರ ಇಲ್ಲ. ಈಗ ಏನು ನಾವು ನೋಡ್ತಾ ಇದ್ದೀವಿ ಇದೇ ಸ್ಫಟಿಕಲಿಂಗ. ತುಂಬ ಅದ್ಭುತವಾದಂತಹ ಒಂದು ಸ್ಫಟಿಕಲಿಂಗದ ನಮಗೆ ದರ್ಶನ ಆಗುತ್ತೆ ನಾವು ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಒಳಗಡೆ ಹೋದರೆ. ಇವಾಗ ದರ್ಶನ ಆಯಿತು. ನಾವಿವಾಗ ಆಚೆ ಬರ್ತಾ ಇದ್ದೀವಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಸುಮಾರು ನಮಗೆ ಒಂದು ಮುಕ್ಕಾಲು ಗಂಟೆಗೆಲ್ಲ ನಮಗೆ ದೇವರ ದರ್ಶನ ಆಯಿತು. ನಾವು ಏನು ಟಿಕೆಟ್ ತೊಗೊಳಕ್ಕೆ ಹೋಗ್ತೀವಿ ಅವಾಗಷ್ಟೇ ಸ್ವಲ್ಪ ಬ್ಯುಸಿ ಇರ್ತದೆ. ಬಟ್ ದರ್ಶನ ಮಾಡೋಕ್ಕೆ ಹೋದಾಗ ಬೇಗನೆ ದರ್ಶನ ಆಗುತ್ತೆ. ಯಾಕೆಂದರೆ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡಿರೋದ್ರಿಂದ ಬೇಗನೆ ದರ್ಶನ ಆಗುತ್ತೆ. ಒಂದು ಅರ್ಧ ಗಂಟೆ ಒಳಗಡೆ ನಮಗೆ ದರ್ಶನ ಆಯಿತು. ಇವಾಗ ನಾವು ಆಚೆ ಬರ್ತಾ ಇದ್ದೀವಿ.
ಪುರಾತನ ದೇವಸ್ಥಾನಗಳಲ್ಲಿ ಒಂದಾದಂತಹ ಈ ದೇವಸ್ಥಾನ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ದೇವಾಲಯ ಅಂತ ಹೆಸರು ಪಡ್ಕೊಂಡಿದೆ. ನೀವಂತೂ ನೋಡ್ಬೋದು, ಇಲ್ಲಿರುವಂತಹ ವಾಸ್ತುಶಿಲ್ಪ ಅಂತೂ ಅದ್ಭುತವಾದದ್ದು. ಈ ಸಿಂಹವನ್ನು ನೀವು ಯಾವ ಕಡೆಯಿಂದ ನೋಡಿದ್ರೂ ಕೂಡ ಅದು ನಮ್ಮನ್ನೇ ನೋಡ್ತಾ ಐತೆ ಅನ್ನೋ ಥರ ಚಿತ್ರಿಸಿದ್ದಾರೆ. ಇದೊಂದು ಅದ್ಭುತವಾದ ಚಿತ್ರಣ ಅಂತ ಹೇಳ್ಬೋದು. ಇವಾಗ ಏನು ನೀವು ನೋಡ್ತಾ ಇದ್ದೀರಿ, ಇವರು ಮುತ್ತುರಾಮಲಿಂಗ ಸೇದುಪತಿ ಅಂತ. ಇವರು 1000 ಕಂಬಗಳನ್ನು ಇಲ್ಲಿ ಕಟ್ಟಿಸಿದ್ದಾರೆ ದೇವಸ್ಥಾನದೊಳಗಡೆ. ಇವಾಗ ನೀವು ಏನು ನೋಡ್ತಾ ಇದ್ದೀರಿ ಈ ಚಿತ್ರದಲ್ಲಿ, ಒಂದು ಕಡೆ ನೋಡಿದ್ರೆ ಆನೆ, ಒಂದು ಕಡೆ ನೋಡಿದ್ರೆ ಹಸು. ತುಂಬ ಅದ್ಭುತವಾದಂತಹ ವಾಸ್ತುಶಿಲ್ಪವನ್ನು ಈ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಇನ್ನು ದೇವಸ್ಥಾನದಲ್ಲಿ 1000 ಕಂಬಗಳನ್ನು ನೀವು ನೋಡಬಹುದು. ಹಾಗೆ ಅಪೂರ್ವವಾದಂತಹ ಕೆತ್ತನೆಯ ಭವ್ಯ ಕಂಬಗಳಿರುವುದನ್ನು ನಾವು ಈ ದೇವಸ್ಥಾನದಲ್ಲಿ ನೋಡಬಹುದು. ಇನ್ನು ಒಂದು ವಿಶೇಷತೆ, ಪ್ರಮುಖವಾದ ಒಂದು ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದಲ್ಲಿ ಅಂದರೆ ದೇವಾಲಯದ ಹೊರಗೆ ಮತ್ತು ಒಳ ಆವರಣದಲ್ಲಿ ಸುಮಾರು 24 ತೀರ್ಥಗಳಿದ್ದಾವೆ. ದೇವಸ್ಥಾನದ ಪ್ರದಕ್ಷಿಣೆಯ ಜೊತೆಗೆ ನಾವು ಆ ತೀರ್ಥವನ್ನು ಕೂಡ ನಾವು ಸ್ನಾನ ಮಾಡಬೇಕಾಗುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ದೇವಸ್ಥಾನದಲ್ಲಿ ಶ್ರೀರಾಮ ಹಾಗೆ ಈಶ್ವರನ ಐಕ್ಯತೆಯ ರೂಪವೇ ರಾಮೇಶ್ವರಂ. ಇನ್ನು ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಕಟ್ಟಿಸಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಸ್ಥಾನವನ್ನು ಪಾಂಡ್ಯ ರಾಜ್ಯರು ನಿರ್ಮಿಸಿದರು ಅಂತ ಹೇಳಲಾಗುತ್ತೆ. ಇನ್ನು ನಾವು ರಾಮೇಶ್ವರಂಗೆ ಬಂದರೆ ನಿಜವಾಗ್ಲೂ ಒಂದು ಯಾವುದೋ ಲೋಕಕ್ಕೆ ಬಂದಿರೋ ಥರ ನಮಗೆ ಫೀಲ್ ಆಗುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾದಂತಹ ವಾಸ್ತುಶಿಲ್ಪವನ್ನು ನೀವು ನೋಡಬಹುದು. ರಾಮೇಶ್ವರಮಲ್ಲಿ ಇರುವಂತಹ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿ ಇರುವಂತಹದ್ದು. ರಾಜರು ಕಾಲಕಾಲಕ್ಕೆ ಬಂದಂಥವರು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದು ಅದ್ಭುತವಾದಂತಹ ಒಂದು ವಾಸ್ತುಶಿಲ್ಪ ಕಲೆಗಳನ್ನು ನಾವು ನೋಡಬಹುದು. ಇನ್ನು ಈ ದೇವಸ್ಥಾನಕ್ಕೆ ಬಂದಾಗ ನಾವು ಯಾವ ರೀತಿಯಾಗಿ ರಾಮಲಿಂಗವನ್ನು ದರ್ಶನವನ್ನು ಪಡಿಬೇಕು ಅನ್ನೋದನ್ನು ನೋಡೋಣ. ಇಲ್ಲಿವರೆಗೂ ನಾವು ಸ್ಫಟಿಕಲಿಂಗವನ್ನು ಯಾವ ರೀತಿಯಾಗಿ ದರ್ಶನ ಮಾಡೋದು ಅಂತ ಹೇಳಿದೆ. ಈಗ ನಾವು ಸ್ಫಟಿಕಲಿಂಗವ ದರ್ಶನವನ್ನು ಮಾಡಿ ನಾವು ಆಚೆ ಹೋಗ್ತಾ ಇದ್ದೀವಿ. ಇವಾಗ ನಾವು ರಾಮಲಿಂಗವನ್ನು ಅಂದರೆ ಇಲ್ಲಿ ಇರುವಂತಹ ಶಿವಲಿಂಗವನ್ನು ನಾವು ಹೇಗೆ ದರ್ಶನವನ್ನು ಮಾಡಬಹುದು ಅಂತ. ಮೊದಲಿಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ನಾವು ಡೈರೆಕ್ಟಾಗಿ ಹೋಗಿ ದೇವರ ದರ್ಶನವನ್ನು ಮಾಡೋ ಹಾಗಿಲ್ಲ. ಇಲ್ಲಿಯ ಒಂದು ನಂಬಿಕೆ ಮತ್ತು ಒಂದು ಪದ್ಧತಿಯಾಗಿರ್ತದೆ. ನಾವಿವಾಗ ಅಗ್ನಿ ತೀರ್ಥಂಗೆ ಹೋಗಿ ಇವಾಗ ಸ್ನಾನವನ್ನು ಮಾಡಿ ನಂತರ ಬಂದು ಇಲ್ಲಿ 24 ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದ ನಂತರವೇ ನಾವಿಲ್ಲಿ ದೇವರ ದರ್ಶನವನ್ನು ಪಡಿಬೇಕಾಗುತ್ತೆ. ಬನ್ನಿ, ಇವಾಗ ನಾವು ಅಗ್ನಿ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ. ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿ ಹೇಗೆ ನಾವು ದರ್ಶನವನ್ನು ಪಡಿಬೋದು ಅಂತ ನೋಡೋಣ. ಇನ್ನು ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ 4 ಗೋಪುರಗಳಿದ್ದಾವೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ. ನೀವಿವಾಗ ಏನು ನೋಡ್ತಾ ಇದ್ದೀರಿ, ಇದು ಈಸ್ಟ್ ಟವರ್ ಅಂದರೆ ನಮ್ಮ ಪೂರ್ವಕ್ಕೆ ಇರುವಂತಹ ಗೋಪುರವಾಗಿರ್ತದೆ. ಇದರ ಎದುರುಗಡೆನೆ ಅಗ್ನಿ ತೀರ್ಥಕ್ಕೆ ಹೋಗುವಂತಹ ದಾರಿಯಾಗಿರ್ತದೆ. ನಾವಿವಾಗ ಅದೇ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ದೇವರ ದರ್ಶನ ಪಡೆಯೋದಕ್ಕೆ ಮೊದಲಿಗೆ ನಾವು ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಇಲ್ಲಿ ಸಮುದ್ರ ಪಕ್ಕದಲ್ಲಿ ಇರೋದ್ರಿಂದ ಸಮುದ್ರದಲ್ಲಿ ಸಿಗುವಂತಹ ಹವಳಗಳು, ಅದರಿಂದ ಮಾಡಿರುವಂತಹ ಕೆಲವು ಮನೆಗೆ ಬೇಕಾಗುವ, ಮನೆಗೆ ಶೃಂಗರಿಸುವಂತಹ ಎಷ್ಟೋ ವಸ್ತುಗಳನ್ನ ನೀವು ನೋಡ್ಬೋದು. ನಿಜವಾಗ್ಲೂ ಅದ್ಭುತವಾಗಿರ್ತದೆ. ನೀವು ಅದನ್ನು ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ನಾವು ಅಗ್ನಿ ತೀರ್ಥಕ್ಕೆ ಹೋಗಬೇಕಾದಾಗ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಒಂದು ಬೋರ್ಡು ಕೂಡ ಹಾಕಿದ್ದಾರೆ, ಅಗ್ನಿ ತೀರ್ಥ ಅಂತ. ಈಗ ನಾವು ಏನು ನೀವು ನೋಡ್ತಾ ಇದ್ದೀರಿ, ಇದೇ ಅಗ್ನಿ ತೀರ್ಥ. ಇದೇ ಜಾಗದಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದು ಸ್ನಾನ ಮಾಡುವಂಥದ್ದು. ಇದು ಬಂಗಾಳ ಕೊಲ್ಲಿಯ ಸಮುದ್ರದ ನೀರು. ಇದು ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಒಂದು 5 ನಿಮಿಷ ನಡ್ಕೊಂಡು ಬಂದರೆ ನಾವು ಇದು ಅಗ್ನಿ ತೀರ್ಥ ಸಿಕ್ಕುತ್ತೆ. ಈ ಅಗ್ನಿ ತೀರ್ಥದಲ್ಲಿ ದರ್ಪಣ ಬಿಡುವಂಥವರು ಕೂಡ ಈ ಜಾಗದಲ್ಲಿ ದರ್ಪಣವನ್ನು ಬಿಡ್ತಾರೆ. ಪೂರ್ವಜರಿಕರಿಗೆ ಏನಾದ್ರೂ ದರ್ಪಣ ಬಿಡಬೇಕು ಅನ್ನೋದಾದರೆ ಇಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಅವ್ರು ಹೇಳ್ತಾರೆ. ನಾವು ಯಾವುದೇ ವಸ್ತುಗಳನ್ನ ತೊಗೊಂಡೋ ಕೊಡೋ ಹಾಗಿಲ್ಲ, ಅವರೇ ಎಲ್ಲ ತಂದಿಟ್ಟಿರ್ತಾರೆ. ನಾವು ಅವ್ರಿಗೆ ದುಡ್ಡು ಕೊಟ್ಟರೆ ಇಲ್ಲಿ ಈ ಜಾಗದಲ್ಲಿ ದರ್ಪಣವನ್ನು ಕೂಡ ಬಿಡಬಹುದು. ಈ ಜಾಗದಲ್ಲಿ ಮೊದಲಿಗೆ ನಾವು ರಾಮಲಿಂಗ ದರ್ಶನವನ್ನು ಪಡೆಯೋದಕ್ಕೆ ಮುಂಚೆ ನಾವಿಲ್ಲಿ ಅಗ್ನಿ ತೀರ್ಥದಲ್ಲಿ ಬಂದು ಸ್ನಾನ ಮಾಡಿ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕಾಗುತ್ತೆ. ನಾವು
ರಾಮೇಶ್ವರಂಗೆ ಬಂದಾಗ ಬಹುಮುಖ್ಯವಾದಂತಹ ಒಂದು ಕೆಲಸ ಇದು. ಏಕೆಂದರೆ ನಾವು ಡೈರೆಕ್ಟಾಗಿ ಹೋಗಿ ಶಿವಲಿಂಗವನ್ನು ದರ್ಶನವನ್ನು ಮಾಡಬಾರ್ದು. ನಾವು ಈ ಜಾಗಕ್ಕೆ ಬಂದು ಅಗ್ನಿ ತೀರ್ಥಕ್ಕೆ ಸ್ನಾನ ಮಾಡಿ ನಂತರ ನಾವು ದೇವಸ್ಥಾನದೊಳಗಡೆ ಹೋಗಬೇಕಾಗುತ್ತೆ. ಅಲ್ಲಿ ಇರುವಂತಹ 22 ತೀರ್ಥಗಳಲ್ಲಿ ಸ್ನಾನ ಮಾಡಿ ನಂತರ ನಾವು ದೇವರ ದರ್ಶನವನ್ನು ಪಡಿಬೇಕಾಗುತ್ತೆ. ಇನ್ನು ಈ ಜಾಗಕ್ಕೆ ಬಂದಾಗ ನಾವು ಉಳ್ಕೊಳ್ಳೋದಕ್ಕೆ ಇಲ್ಲಿ ಸುಮಾರು ರೂಮ್ಗಳು ಎಲ್ಲಂದ್ರೂ ಸಿಗ್ತದೆ. ಆದರೆ ನನ್ನ ಕಣ್ಣಿಗೆ ಕಂಡಿದ್ದು ಈಗ ನೀವು ಏನು ನೋಡ್ತಾ ಇದ್ದೀರಿ, ಕಾಲಭೈರವೇಶ್ವರ ಸ್ವಾಮಿಯ ಮಠ ಇಲ್ಲಿದೆ. ಅಂದರೆ ಪೂರ್ವ ದಿಕ್ಕಿಗೆ, ದೇವಸ್ಥಾನದ ಪೂರ್ವ ದಿಕ್ಕಿಗೆ ಅಗ್ನಿ ತೀರ್ಥ ಇದೆ. ಅಗ್ನಿ ತೀರ್ಥಕ್ಕೆ ಹೋಗಬೇಕಾದ್ರೆ ಈ ಜಾಗದಲ್ಲಿ ಕಾಲಭೈರವೇಶ್ವರ ಮಠ ಇದೆ. ಈ ಜಾಗಕ್ಕೆ ನೀವು ಬಂದು ಉಳ್ಕೋಬಹುದು. ಇಲ್ಲಿ ಕಡಿಮೆ ದುಡ್ಡಿಗೆ AC ನಾನ್ AC ರೂಮ್ಗಳು ಕೂಡ ಸಿಕ್ಕುತ್ತೆ. 1000 ರೂಪಾಯಿಗಳಿಗೆಲ್ಲ ಒಳ್ಳೆ ರೂಮ್ಗಳಲ್ಲಿ ಸಿಗ್ತದೆ. ಆದರೆ ನಾವು ಬೇರೆ ಕಡೆ ಹೋದರೆ ಅಲ್ಲಿ ದುಡ್ಡು ಕೊಟ್ಟರು ಕೂಡ ನಮಗೆ ಒಳ್ಳೆ ವಸತಿ ಇರುವಂತಹ ಒಂದು ರೂಮ್ಗಳು ಸಿಗೋದಿಲ್ಲ. ಈಗ ನೀವು ಏನು ನೋಡ್ತಾ ಇದ್ದೀರಿ, ಕಾಂಟ್ಯಾಕ್ಟ್ ನಂಬರು ಕೂಡ ಅಲ್ಲಿ ಹಾಕಿದ್ರು, ಅದನ್ನೇ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ನಾವು ಡ್ರೆಸ್ ಏನಾದ್ರು ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ಫ್ರೀಯಾಗಿ ಉಚಿತವಾಗಿ ಇರುವಂತಹ ಪಬ್ಲಿಕ್ ಟಾಯ್ಲೆಟ್ ರೂಮ್ಗಳು ಕೂಡ ಇರ್ತವೆ. ಬಟ್ಟೆ ಏನಾದರೂ ನಾವು ಚೇಂಜ್ ಮಾಡ್ಕೋತೀವಿ ಅನ್ನೋದಾದರೆ, ಈಗ ನಾವು ಅಗ್ನಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಏನು ನೀವು ಈಗ ಜಾಗ ನೋಡ್ತಾ ಇದ್ದೀರಿ, ಇದೇ 22 ತೀರ್ಥಗಳು ಇರುವಂತಹ ಜಾಗ. ಈ ಜಾಗಕ್ಕೆ ಹೋಗಿ ನಾವು ಒಂದೊಂದು ಬಾವಿಗಳು ಇರ್ತವೆ, ಒಂದೊಂದು ಜಾಗದಲ್ಲಿ ಒಂದೊಂದು ತೀರ್ಥದಲ್ಲಿ ಒಂದೊಂದು ಬಾವಿ ಹತ್ರನೂ ನಾವು ಹೋಗಬೇಕಾಗುತ್ತೆ. ಒಂದೊಂದು ಬಾವಿ ಹತ್ರ ಹೋದವರು ಕೂಡ ನಾವು ದೇವಸ್ಥಾನಗಳನ್ನ ಸುತ್ತುವರೆದಿರೋ ರೀತಿಯಲ್ಲಿ ಅದನ್ನು ಮಾಡಲಾಗಿದೆ. ನಾವು ತೀರ್ಥ ಸ್ನಾನ ಮಾಡ್ತಾನೆ ನಮಗೆ ಗೊತ್ತಿಲ್ಲದಂಗೆ ದೇವಸ್ಥಾನವನ್ನು ನಾವು ಪ್ರದಕ್ಷಿಣೆ ಹಾಕಿರೋ ರೀತಿಯಲ್ಲಿ ಇರುತ್ತೆ. ನಮ್ಮ ತಲೆ ಮೇಲೆ ಒಂದೊಂದು ತೀರ್ಥ ಅಂದರೆ ಒಂದೊಂದು ಬಾವಿಯಿಂದ ನೀರನ್ನು ತೆಗೆದು ನಮ್ಮ ತಲೆಯ ಮೇಲೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ ತಲೆಯ ಮೇಲೆ ನೀರನ್ನು ತೆಗೆದು ಜನಗಳ ಮೇಲೆ ಅಂದರೆ ಬಂದ ಭಕ್ತಾದಿಗಳ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ. 22 ತೀರ್ಥಗಳ ಸ್ನಾನ ಮಾಡಿದ ನಂತರ ನಾವು ದೇವರ ದರ್ಶನವನ್ನು ಮಾಡಬೇಕು. ಇವಾಗ 22 ತೀರ್ಥಗಳ ನಮಗೆ ಸ್ನಾನ ಆಯಿತು. ಮೊಬೈಲ್ ಎಲ್ಲೂ ಕೂಡ ಅಲೋ ಇರಲಿಲ್ಲ. ನಂತರ ನಮಗೆ ಬಟ್ಟೆ ಬದಲಾಯಿಸೋದಕ್ಕೆ ಅಂತಲೇ ಒಂದು ಜಾಗವನ್ನು ಮಾಡಿರ್ತಾರೆ. ಅಲ್ಲಿ ಹೋಗಿ ನಾವು ಬಟ್ಟೆಯನ್ನು ಬದಲಾಯಿಸಿ ಇವಾಗ ನಾವು ದೇವರ ದರ್ಶನಕ್ಕೆ ಹೋಗ್ಬೋದು. ಯಾರಾದರೂ ಹಳೆ ಬಟ್ಟೆಗಳನ್ನ ತಂದಿರೋ ಕೆಲವೊಂದು ಜನ ಅಲ್ಲೇ ಬಟ್ಟೆಗಳನ್ನ ಬಿಡ್ತಾರೆ, ಇಲ್ಲ ಅನ್ನೋರು ಕೆಲವು ಜನ ಬಟ್ಟೆಗಳನ್ನ ತೊಗೊಂಡು ಬರ್ಬೋದು. ಈಗ ನಾವು ದೇವರ ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಸ್ಪೆಷಲ್ ದರ್ಶನ ಇರ್ತದೆ. ಸ್ಪೆಷಲ್ ದರ್ಶನಕ್ಕೆ 100 ರೂಪಾಯಿ 200 ರೂಪಾಯಿ ಟಿಕೆಟು ಕೂಡ ಇರ್ತದೆ. ಬೇಗ ದರ್ಶನ ಆಗಬೇಕು ಅಂದರೆ ಸ್ಪೆಷಲ್ ಟಿಕೆಟನ್ನು ನಾವು ತೊಗೊಂಡ್ರೆ ಬೇಗನೆ ದರ್ಶನ ಆಗುತ್ತೆ. ದೇವಸ್ಥಾನದ ಒಳಗಿರುವ 22 ತೀರ್ಥಗಳ ಬಾವಿಗಳು ಅಕ್ಕಪಕ್ಕ ಇದ್ರೂ ಕೂಡ ಒಂದು ಬಾವಿಯ ನೀರಿನ ರುಚಿ ಇದ್ದಂತೆ ಇನ್ನೊಂದು ಬಾವಿಯ ನೀರಿನ ರುಚಿ ಇರೋದಿಲ್ಲ. ಒಂದೊಂದು ಬಾವಿಯ ನೀರಿನ ರುಚಿಯೂ ಕೂಡ ಬೇರೆ ಬೇರೆಯಾಗಿರ್ತದೆ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಮೊದಲಿಗೆ ನೀವು ನೋಡ್ತಾ ಇರುವಂತಹ ನಂದಿ, ಈ ನಂದಿ ಸುಮಾರು 13 ಅಡಿ ಎತ್ತರವಿರುವಂತಹ ಬಹುದೊಡ್ಡ ನಂದಿಯಾಗಿರ್ತದೆ. ನಂದಿಯ ದರ್ಶನವಾದ ನಂತರ ಇವಾಗ ಗರ್ಭಗುಡಿಗೆ ಹೋಗುವಂತಹ ಇದು ಸ್ಥಳವಾಗಿರ್ತದೆ. ಈಗ ಏನು ನೋಡ್ತಾ ಇದ್ದೀರಿ ನೀವು, ಇವಾಗ ನಾವು ಗರ್ಭಗುಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಜ್ಯೋತಿರ್ಲಿಂಗಗಳನ್ನು ನಾವು ನೋಡ್ಬೋದು, ಹಾಗೆ ಕೋಟಿ ಲಿಂಗಗಳನ್ನ ನೋಡ್ಬೋದು, ಎಷ್ಟೋ ಲಿಂಗಗಳನ್ನು ಇಲ್ಲಿ ನೋಡ್ಬೋದು. ನಂತರ ನಾವು ಗರ್ಭಗುಡಿಯಲ್ಲಿರುವಂತಹ ರಾಮಲಿಂಗವನ್ನು ನೀವು ದರ್ಶನವನ್ನು ಮಾಡಬೇಕಾಗುತ್ತೆ. ಈಗ ನಾವು ದೇವರ ದರ್ಶನವನ್ನು ಮಾಡ್ತಾ ಇದ್ದೀವಿ. ನಂತರ ನಾವಿವಾಗ ಹೊರಗೆ ಬರ್ತಾ ಇದ್ದೀವಿ. ಇಲ್ಲಿ ಅಷ್ಟಲಕ್ಷ್ಮಿಯರನ್ನು ಕೂಡ ನಾವು ದರ್ಶನವನ್ನು ಮಾಡ್ದು. ನಂತರ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಅಮ್ಮನವರ ದರ್ಶನವನ್ನು ಕೂಡ ನಾವು ಮಾಡ್ದು. ನೀವು ಈ ಚಿತ್ರಣದಲ್ಲಿ ನೋಡ್ತಾ ಇರಬಹುದು, ಶಿವಲಿಂಗದ ಮುಂದೆ ಒಂದು ಸ್ಫಟಿಕಲಿಂಗವನ್ನು ಇಡಲಾಗಿದೆ. ಇದೇ ಸ್ಫಟಿಕಲಿಂಗ, ನಾನು ಆವಾಗಲೇ ಹೇಳಿದಂತೆ ಸ್ಫಟಿಕಲಿಂಗವನ್ನು ನಾವು ದರ್ಶನ ಮಾಡಬಹುದು ಅಂತ. ಇದು ನಾವು ರಾಮಲಿಂಗ ದರ್ಶನವನ್ನು ಮಾಡಿದ ನಂತರ ಇದು ಅಮ್ಮನವರ ದರ್ಶನ ಅಂದರೆ ದೇವಸ್ಥಾನವಾಗಿರ್ತದೆ. ಇಲ್ಲಿ ನಾವು ಅಮ್ಮನವರ, ಪಾರ್ವತಿ ಅಮ್ಮನವರ ದೇವರ ದರ್ಶನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ದೇವರ ದರ್ಶನ ಆಯಿತು. ಇವಾಗ ನಾವಿಲ್ಲಿ ಅನ್ನದಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನ ತುಂಬ ದೊಡ್ಡದಾಗಿರೋದ್ರಿಂದ ವಯಸ್ಸಾದಂಥವರು ಈ ದೇವಸ್ಥಾನದಲ್ಲಿ ಸುತ್ತಿ ಬರೋದಕ್ಕಾಗೋದಿಲ್ಲ ಅಂತ ಈ ಥರದ ಕೆಲವೊಂದು ಉಚಿತವಾಗಿ ಈ ಥರ ವೆಹಿಕಲ್ಗಳಿರ್ತವೆ, ಅದರಲ್ಲೂ ಕೂಡ ಓಡಾಡಬಹುದು. ಇವಾಗ ದೇವರ ದರ್ಶನ ಆಯಿತು. ನಾವು ಇವಾಗ ಅನ್ನದಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅನ್ನದಾನಕ್ಕೆ ಹೋಗಬೇಕು ಅಂತ ಅನ್ನಪ್ರಸಾದಕ್ಕೆ ಅಂದರೆ ನಮಗೆ ಒಂದು ಟೋಕನನ್ನು ಕೊಡಲಾಗುತ್ತೆ. ಅಂದರೆ ಎಷ್ಟು ಗಂಟೆಗೆ ನಾವು ಬಂದಿದ್ದು, ಎಷ್ಟು ಗಂಟೆಗೆ ಅದನ್ನು ನಾವು ಕೊಟ್ಟಿದ್ದೀವಿ ಅಂತ ಅದನ್ನು ಟಿಕೆಟ್ನ ತೋರಿಸಿದ್ರೆ ನಮಗೆ ಇಲ್ಲಿ ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ. ನಾವು ಅನ್ನ ಪ್ರಸಾದನೂ ಕೂಡ ನಾವು ಮಾಡ್ದು.
ನಮಗೆ ಬೆಳಿಗ್ಗೆ 10-11 ಗಂಟೆಗೆಲ್ಲ ದೇವರ ದರ್ಶನ ಆಯಿತು. ಇವಾಗ ನಾವಿಲ್ಲಿ ರಾಮರ ಪಾದ ಅನ್ನೋ ಜಾಗಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ರಾಮರ ಪಾದಗಳು ಇರುವಂತಹ ಜಾಗ ಇದು. ತುಂಬ ಅತಿ ಎತ್ತರವಾದಂತಹ ಜಾಗವಾಗಿರ್ತದೆ. ಇದು ರಾಮೇಶ್ವರಮಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಆಟೋಗಳು ಇರ್ತವೆ. ಲೋಕಲ್ ವೆಹಿಕಲ್ ಯಾವುದಾದ್ರೂ ಸರಿ, ಆಟೋಗಳು ಅಥವಾ ವ್ಯಾನ್ಗಳಾದರೂ ಕೂಡ ನಾವು ತಗೊಂಡು ಈ ಜಾಗಕ್ಕೆ ಬರಬಹುದು. ನಾವು ಇವಾಗ ಆಟೋ ಹಿಡ್ಕೊಂಡು ಈ ಜಾಗಕ್ಕೆ ಬಂದಿದ್ದೀವಿ. ಇನ್ನು ಈ ಜಾಗದ ವಿಶೇಷತೆ ಏನಂದರೆ, ಈ ಜಾಗ ತುಂಬ ಅತಿ ಎತ್ತರವಾಗಿರುವಂತಹ ಜಾಗವಾಗಿರ್ತದೆ. ಈ ಜಾಗದಲ್ಲಿ ಶ್ರೀರಾಮಚಂದ್ರ ನಿಂತು ಲಂಕೆಯನ್ನು ನೋಡಿದ್ರಂತೆ. ಇದೇ ಮಾರ್ಗವಾಗಿ ಲಂಕೆಗೆ ಹೋಗಬಹುದು ಅಂತ ಈ ಜಾಗದಲ್ಲಿ ನಿಂತು ನೋಡಿದ್ರು ಅನ್ನೋ ಕಾರಣಕ್ಕೆ ಇದು ತುಂಬ ವಿಶೇಷವಾದ ಜಾಗ ಆಗಿರ್ತದೆ. ಈ ಜಾಗಕ್ಕೆ ಬಂದಾಗ ಪ್ರತಿಯೊಬ್ಬರು ಈ ಜಾಗಕ್ಕೆ ಬಂದು ಭೇಟಿ ಕೊಡ್ತಾರೆ. ಈ ಜಾಗಕ್ಕೆ ಗಂಧಮಾದನ ಪರ್ವತ ಅಂತಲೂ ಕರೀತಾರೆ. ರಾಮಭಕ್ತ ಹನುಮಂತ ರಾವಣನ ಲಂಕೆಗೆ ಆರಿದ್ದು ಇದೇ ಬೆಟ್ಟದಿಂದ ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿ ರಾಮರ ಪಾದಗಳನ್ನು ಕೂಡ ನಾವು ನೋಡಬಹುದು, ಅಂದರೆ ರಾಮನ ಹೆಜ್ಜೆ ಗುರುತುಗಳನ್ನು ನೋಡಬಹುದು. ಇದು ಬೆಟ್ಟ ಆಗಿರೋದ್ರಿಂದ, ಇದು ಎತ್ತರವಾದ ಜಾಗ ಆಗಿರೋದ್ರಿಂದ ಈ ಜಾಗದಲ್ಲಿ ನಿಂತು ರಾಮೇಶ್ವರಂ ಸುತ್ತ ನೋಡಿದ್ರೂ ಕೂಡ ಸಮುದ್ರ ಇದೆ. ನೀವು ಏನೀಗ ನೋಡ್ತಾ ಇದ್ದೀರಿ, ಆಕಾಶ ಅಂಟ್ಕೊಂಡಂಗಿದೆಯೋ ಅದೆಲ್ಲ ಪೂರ್ತಿ ಸಮುದ್ರ ಆಗಿರ್ತದೆ. ಇದು ಮಧ್ಯದಲ್ಲಿ ಭೂಮಿಯಾಗಿರ್ತದೆ. ಹಾಗಾಗಿ ಇದು ತುಂಬ ಸುಂದರವಾದ ಜಾಗ ಆಗಿರ್ತದೆ. ಇದು ತುಂಬ ಎತ್ತರವಾದ ಜಾಗ ಆಗಿರೋದ್ರಿಂದ ಬೆಳಿಗ್ಗೆ ಸೂರ್ಯೋದಯ ಹಾಗೆ ಸಂಜೆ ಸೂರ್ಯಾಸ್ತವನ್ನು ನೋಡೋದಕ್ಕೆ ಇದು ತುಂಬ ಒಂದು ಒಳ್ಳೆಯ ಜಾಗ ಆಗಿರ್ತದೆ. ಹಾಗಾಗಿ ಇಲ್ಲಿಗೆ ಜನಗಳು ತುಂಬಾ ಬರ್ತಾರೆ. ನಾವಿವಾಗ ಇದನ್ನು ಮುಗಿಸ್ಕೊಂಡು ಈಗ ನಾವು ಅಬ್ದುಲ್ ಕಲಾಮರವರ ಸಮಾಧಿ ಇರುವಂತಹ ಅಬ್ದುಲ್ ಕಲಾಂ ಮೆಮೋರಿ ಹಾಲ್ಗೆ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ಸಂಪೂರ್ಣವಾಗಿ ಮೊಬೈಲ್ ಒಳಗಡೆ ಅಲೋ ಇಲ್ಲ. ಮೊಬೈಲ್ನ ಆಚೆನೆ ನಾವು ಕೊಟ್ಟು ಒಳಗಡೆ ಹೋಗಬೇಕಾಗುತ್ತೆ. ಇದ್ರ ಒಳಗಡೆ ಅವರ ಸಮಾಧಿ, ಅವರು ಸಾಧಿಸಿದಂಥ, ಅವರು ಚಿಕ್ಕದ್ರಿಂದ ದೊಡ್ಡವರಾಗೋವರೆಗೂ, ಅವರು ವಿಜ್ಞಾನಿಗಳಾಗಿದ್ದಾಗ ಹಾಗೆ ರಾಷ್ಟ್ರಪತಿ ಆಗಿದ್ದಾಗ ಏನೇನೆಲ್ಲ ಸಾಧನೆ ಮಾಡಿದರು ಅಂತ ಇದ್ರ ಒಳಗಡೆ ತುಂಬ ಅದ್ಭುತವಾದಂತಹ ಒಂದು ಫೋಟೋಸ್ನ ನಾವು ನೋಡಬಹುದು. ತುಂಬ ಮೆಮೊರೇಬಲ್ ಆಗಿರ್ತದೆ. ನಂತರ ಇವಾಗ ನಾವು ಅಬ್ದುಲ್ ಕಲಾಮರವರ ಮೆಮೊರಿ ಹಾಲಿಂದ ಇವಾಗ ಅವರ ಮನೆ ಹತ್ರ ನಾವು ಹೋಗ್ತಾ ಇದ್ದೀವಿ. ಇದೇ ಅಬ್ದುಲ್ ಕಲಾಂ ಅವರ ಮನೆ, APJ ಅಬ್ದುಲ್ ಕಲಾಂ ಹೌಸ್ ಅಂತ ಏನು ಇವಾಗ ನೀವು ನೋಡ್ತಾ ಇರಿ, ಇದೇ ಮನೆ. ಒಳಗೂ ಕೂಡ ಮೊಬೈಲ್ ಅಲೋ ಇಲ್ಲ. ನಾನು ಆಚೆಯಿಂದ ಫೋಟೋ ತೆಗೆದಿದ್ದೀನಿ. ಇಲ್ಲಿನೂ ಕೂಡ ಅವರು ಚಿಕ್ಕದ್ರಿಂದ ಏನೇನೆಲ್ಲ ಸಾಧನೆ ಮಾಡಿದ್ರು ಅದರ ಪೂರ್ತಿ ವಿವರಗಳನ್ನು ಆ ಮನೆ ಒಳಗಡೆ ಮಾಡಿ ಇಟ್ಟಿದ್ದಾರೆ. ಇವಾಗ ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಮತ್ತೆ ಮಧುರೆಗೆ ನಾವು ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ನೀವು ಉಳ್ಕೋಬೇಕು ಅನ್ನೋದಾದರೆ ಇಲ್ಲಿ AC ನಾನ್ AC ರೂಮ್ಗಳೆಲ್ಲ ಸಿಗ್ತವೆ. ನಿಮಗೆ 1000 ರೂಪಾಯಿಂದನೂ ಕೂಡ ರೂಮ್ಗಳು ಸಿಗ್ತವೆ. ಮತ್ತು ಕೆಲವೊಂದು ನಾನು ಹೇಳಿದ್ನಲ್ಲ ಆವಾಗಲೇ ಆದಿಚುಂಚನಗಿರಿ ಮಠದಿಂದ ಕೆಲವೊಂದು ಮಠಗಳಿಂದ ಇರುವಂತಹ ರೂಮ್ಗಳಿಗೆ ಹೋದರೆ ನಿಮಗೆ ಇಲ್ಲಿ ರೂಮ್ಗಳೆಲ್ಲ ಕಮ್ಮಿಗೆ ಸಿಗುವಂಥದ್ದು. ಇವಾಗ ನೀವು ಏನು ನೋಡ್ತಾ ಇದ್ರಿ ಇದೇ ಪಂಬನ್ ಬ್ರಿಡ್ಜ್. ಇದು ಭಾರತದಲ್ಲಿ ಇರುವಂತಹ ಅತಿ ಉದ್ದವಾದಂತಹ ಸೇತುವೆ ಆಗಿರ್ತದೆ. ಅಂದರೆ ಸಮುದ್ರದ ಮೇಲೆ ಕಟ್ಟಿರುವಂತಹ ಒಂದು ಸೇತುವೆ ಆಗಿರ್ತದೆ. ಇವಾಗ ಏನು ನೀವು ನೋಡ್ತಾ ಇದ್ದೀರಿ ಇದು ಎದುರುಗಡೆ ಇರುವಂತಹ ಒಂದು ರಸ್ತೆ ಸೇತುವೆಯಿಂದ ನೋಡಿದಾಗ ಈ ಸೇತುವೆ ಕಾಣಿಸ್ತದೆ. ಮೊದಲು ಇರುವಂತಹ ಸೇತುವೆ ಹಳೆಯದಾದಂತಹ ರೈಲ್ವೆ ಸೇತುವೆ. ಎರಡನೇದಾಗಿ ನೋಡ್ತಾ ಇರುವಂಥದ್ದು ಈಗ ನಾವು ಟ್ರೈನಿಂದ ಹೋಗಿದ್ದೀವಲ್ಲ ಅದೇ ಸೇತುವೆ. ಅದು ಯಾವುದಾದ್ರೂ ಬೋಟ್ ಬಂದಾಗ ಅದೇ ಓಪನ್ ಆಗುತ್ತೆ. ಮತ್ತೆ ಬೋಟ್ ಹೋದ್ಮೇಲೆ ಅಂದರೆ ದೊಡ್ಡ ದೊಡ್ಡ ಹಡಗುಗಳು ಬಂದಾಗ ಅದೇ ಓಪನ್ ಆಗುತ್ತೆ. ನಂತರ ಅದು ಕ್ಲೋಸ್ ಆಗುತ್ತೆ. ಬಹು ಸುಂದರವಾದಂತಹ ನಮಗೆ ಒಂದು ಒಳ್ಳೆ ಫೀಲ್ ಆಗುವಂತಹ ಜಾಗ ಈ ಪಂಬನ್ ಬ್ರಿಡ್ಜ್. ನಮಗೆ ರಾತ್ರಿ ಟ್ರೈನ್ ಇರೋದ್ರಿಂದ ಮಧುರೆಯಿಂದ ಬೆಂಗಳೂರಿಗೆ ನಾವಿವಾಗ ಮಧುರೆಗೆ ಬರ್ತಾ ಇದ್ದೀವಿ. ಮಧುರೆನಲ್ಲಿ ಒಂದು ಟ್ರೆಡಿಷನಲ್ ಒಂದು ಜ್ಯೂಸು, ಈ ಚಿಗುರುದಂಡ ಅನ್ನೋ ಜ್ಯೂಸನ್ನು ಖಂಡಿತ ನೀವು ಮಿಸ್ ಮಾಡಬೇಡಿ. ಏನಾದರೂ ಮಧುರೆಗೆ ಹೋದರೆ ತುಂಬ ಚೆನ್ನಾಗಿರ್ತೈತೆ, ಒಂದು ವಿಶೇಷವಾಗಿರ್ತೈತೆ. ಹಾಗೆ ಮಧುರೆನಲ್ಲಿ ಸೀರೆಗಳಿಗಂತೂ ಫೇಮಸ್ ಆಗಿರುವಂತಹ ಜಾಗ ಮಧುರೆ. ಹಾಗೆ ಅಲ್ಲಿ ಶಾಪಿಂಗ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.